ಬಾಲಿವುಡ್ ವಿರುದ್ಧ ಸಿಡಿದೆದ್ದ ಅರ್ನಬ್ ಗೋಸ್ವಾಮಿ. ಭ್ರಷ್ಟ ಮುಲ್ಲಾ, ಲಂಚಕೋರ ಮೌಲ್ವಿ ಅಂತ ಕರೆಯೋದಕ್ಕೆ ನಿಮಗೆ ಧೈರ್ಯ ಇದೆಯಾ ಅಂತ ಸವಾಲೆಸಗಿದ ಅರ್ನಬ್. I am asking you, would you use the word ghuskhor Maulvi, ghuskhor Mullah, ghuskhor Musalman? Why are you getting so defensive? You say no, yes, we would have given it the name. ಘೂಸ್ಖೋರ್ ಪಂಡಿತ್ ಅನ್ನೋ ಬಾಲಿವುಡ್ ಸಿನಿಮಾದ ವಿರುದ್ಧ ಜನರು ತಿರುಗಿ ಬಿದ್ದಿದ್ಯಾಕೆ? ಕಳೆದ 60 ವರ್ಷಗಳಿಂದಲೂ ಬಾಲಿವುಡ್ ಮಾಡ್ಕೊಂಡು ಬಂದಿರೋದು ಹಿಂದೂ ಧರ್ಮದ ನಿಂದನೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಹಿಂದೂ ಸಮಾಜ. ನಮಸ್ಕಾರ. ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರು ಬಾಲಿವುಡ್ನ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಅವರು ಈ ರೀತಿ ಬಾಲಿವುಡ್ನ ವಿರುದ್ಧ ಸಿಡಿದೇಳೋದು ಇದೇನು ಮೊದಲನೇ ಸಲ ಅಲ್ಲ. ನಿಮಗೆಲ್ಲ ಲಂಚಕೋರ ಮುಲ್ಲಾ, ಭ್ರಷ್ಟ ಮೌಲ್ವಿ ಅಂತ ಹೇಳೋದಕ್ಕೆ ಧೈರ್ಯ ಇದೆಯಾ? ಆ ರೀತಿ ಒಂದ್ಸಲ ಕರೆದು ನೋಡಿ ಅಂತ ಇವರು ಚಾಲೆಂಜ್ ಹಾಕಿದ್ದಾರೆ. ಅರ್ನಬ್ ಗೋಸ್ವಾಮಿ ಮಾತ್ರ ಅಲ್ಲ, ಈ ಹಿಂದೆ ಸುಧಾಂಶು ತ್ರಿವೇದಿ ಸೇರಿದಂತೆ ಅನೇಕರು ಈ ರೀತಿ ಒಂದು ಸವಾಲನ್ನ ಎಸಗಿದ್ರು. ಅಷ್ಟಕ್ಕೂ ಅರ್ನಬ್ ಗೋಸ್ವಾಮಿ ಈಗ ಬಾಲಿವುಡ್ನ ವಿರುದ್ಧ ಯಾಕೆ ಸಿಡಿದೆದ್ದಿದ್ದಾರೆ? ಅಷ್ಟಕ್ಕೂ ವಿಷಯ ಏನು ಅದನ್ನ ಹೇಳ್ತೀನಿ ಕೇಳಿ. ಬಾಲಿವುಡ್ನಲ್ಲಿ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದ ಹೆಸರು ಘೂಸ್ಖೋರ್ ಪಂಡಿತ್ ಅಂತ ಹೇಳಿ. ಈ ಸಿನಿಮಾ ಈ ವರ್ಷದ ಕೊನೆಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗೋದಕ್ಕಿದೆ. ಈ ಸಿನಿಮಾದ ನಿರ್ದೇಶಕ ನೀರಜ್ ಪಾಂಡೆ ಮತ್ತು ಡೈರೆಕ್ಟರ್ ರಿತೇಶ್ ಶಾ. ಈಗ ಈ ಸಿನಿಮಾದ ವಿರುದ್ಧ ಜನರು ತಿರುಗಿ ಬಿದ್ದಿದ್ದಾರೆ. ಈ ಘೂಸ್ಖೋರ್ ಪಂಡಿತ್ ಅನ್ನುವಂತಹ ಸಿನಿಮಾವನ್ನ ಹಿಂದೂಗಳು ಮತ್ತು ಬ್ರಾಹ್ಮಣ ಸಮಾಜವನ್ನ ಗುರಿಯಾಗಿಸಿಕೊಂಡು ಮಾಡಲಾಗಿದೆ. ಹಾಗಾಗಿ ಈ ಸಿನಿಮಾವನ್ನ ಬಹಿಷ್ಕರಿಸಬೇಕು ಅನ್ನುವಂತಹ ಕೂಗು ಈಗ ಕೇಳಿ ಬರ್ತಾ ಇದೆ. ಯಾಕೆ ಜನರು ಈ ಸಿನಿಮಾದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ, ಇದೊಂದು ರೀತಿಯ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾದಲ್ಲಿ ನಾಯಕನ ಹೆಸರು ಮನೋಜ್ ಬಾಜ್ಪೇಯಿ ಅಂತ ಹೇಳಿ. ಇವನೊಬ್ಬ ಕರಪ್ಟ್ ಪೊಲೀಸ್ ಆಫೀಸರ್. ಅವನಿಗೊಂದು ಅಡ್ಡ ಹೆಸರಿಟ್ಟಿರ್ತಾರೆ ಈ ಸಿನಿಮಾದಲ್ಲಿ, ಅದು ಪಂಡಿತ್ ಅಂತ ಹೇಳಿ. ಹಾಗಾಗಿ ಯಾಕೆ ಯಾವಾಗಲೂ ಬಾಲಿವುಡ್ ಸಿನಿಮಾದಲ್ಲಿ ಗಲಭೆಕೋರರು, ಭ್ರಷ್ಟಾಚಾರಿಗಳು, ಲಂಚಕೋರರು, ದೇಶದ್ರೋಹಿಗಳು ಯಾಕೆ ಯಾವಾಗಲೂ ಹಿಂದೂಗಳೇ ಆಗಿರ್ತಾರೆ? ಯಾಕೆ ಯಾವಾಗಲೂ ಹಿಂದೂ ಸಮಾಜವನ್ನೇ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನೆತ್ತಿ ಈಗ ಜನರು ಈ ಸಿನಿಮಾದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಜನರು ಮಾತ್ರ ತಿರುಗಿ ಬಿದ್ದಿರೋದಲ್ಲ, ನಾನು ಅವಾಗಲೇ ಹೇಳಿದಾಗೆ ಅರ್ನಬ್ ಗೋಸ್ವಾಮಿ ಕೂಡ ಈ ಸಿನಿಮಾಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವರು ಏನು ಹೇಳಿದ್ರು, ಅದರ ಜೊತೆಗೆ ಈ ಹಿಂದಿನಿಂದಲೂ ಕೂಡ ಬಾಲಿವುಡ್ನಲ್ಲಿ ಹಿಂದೂ ಧರ್ಮವನ್ನು ಯಾವ ರೀತಿಯಾಗಿ ಅವಹೇಳನಕಾರಿಯಾಗಿ ತೋರಿಸ್ತಾ ಬರಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅರ್ನಬ್ ಗೋಸ್ವಾಮಿ ಈ ಸಿನಿಮಾಗೆ ಸಂಬಂಧಿಸಿದಂತೆ ಡಿಬೇಟ್ ಅನ್ನ ಮಾಡ್ತಾ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನೆತ್ತಾರೆ. ನಿಮಗೆ ಧೈರ್ಯ ಇದ್ರೆ ಘೂಸ್ಖೋರ್ ಮುಲ್ಲಾ, ಘೂಸ್ಖೋರ್ ಮೌಲ್ವಿ ಈ ರೀತಿ ಪದಗಳನ್ನ ಬಳಸಿ, ಯಾಕೆ ನೀವು ಅವರಿಗೆ ಈ ರೀತಿ ಪದಗಳನ್ನ ಬಳಕೆ ಮಾಡಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ಘೂಸ್ಖೋರ್ ಅಂದ್ರೆ ಭ್ರಷ್ಟ ಅಥವಾ ಲಂಚಬಾಕ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇಷ್ಟೇ ಅಲ್ಲ, ಯಾವುದೇ ಒಂದು ವಿವಾದಾತ್ಮಕ ವಿಚಾರಗಳು ಬರಲಿ, ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸೋದು ಬರೀ ಹಿಂದೂಗಳು ಮಾತ್ರನಾ? ಸಿನಿಮಾದಲ್ಲಿ ಕೆಲವೊಂದಿಷ್ಟು ವಿವಾದಾತ್ಮಕ ವಿಚಾರಗಳು ಬಂದಾಗ ಅದಕ್ಕೆ ನೀವು ಹಿಂದೂಗಳ ಹೆಸರನ್ನೇ ಯಾಕೆ ಇಡ್ತೀರಾ, ಹಿಂದೂಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ನಿಮ್ಮಂಥವರಿಗೆಲ್ಲ ವಾಕ್ ಸ್ವಾತಂತ್ರ್ಯ ಅನ್ನೋದು ಬರೀ ಹಿಂದೂಗಳ ವಿಚಾರದಲ್ಲಿ ಮಾತ್ರ ಕೆಲಸ ಮಾಡುತ್ತಾ? ಸಿನಿಮಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಅಂತ ಆದಾಗ ಅಲ್ಲಿ ನೀವು ಯಾಕೆ ಪಂಡಿತ್ ಅನ್ನುವಂತಹ ಒಂದು ಪದವನ್ನ ಸೇರಿಸ್ಕೊಳ್ಬೇಕಿತ್ತು? ಈ ಭ್ರಷ್ಟಾಚಾರ, ಭ್ರಷ್ಟ ಅಥವಾ ಲಂಚಬಾಕ ಅನ್ನೋ ಪದಕ್ಕೆ ಜಾತಿ ಧರ್ಮ ಏನಾದರೂ ಇದೆಯಾ? ಎಲ್ಲಾ ಧರ್ಮದಲ್ಲೂ ಎಲ್ಲಾ ಜಾತಿಯಲ್ಲೂ ಲಂಚಕೋರರು, ಭ್ರಷ್ಟರು, ಅತ್ಯಾಚಾರಿಗಳು, ಅನ್ಯಾಯ ಮಾಡುವವರು ಎಲ್ಲರೂ ಇದ್ದಾರಲ್ವಾ? ಯಾಕೆ ನೀವು ಪದೇ ಪದೇ ಹಿಂದೂಗಳನ್ನ, ಹಿಂದೂ ಧರ್ಮವನ್ನ ಮಾತ್ರ ಟಾರ್ಗೆಟ್ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳನ್ನ ಅರ್ನಬ್ ಗೋಸ್ವಾಮಿ ಅವರು ಎತ್ತಿದ್ದಾರೆ. Would they use the word Akashdeep ghuskhor Musalman? I didn't understand. Is that the debate? No, it is the debate. You are saying ghuskhor Pandit, and then you're saying Pandit is not a caste, it is a name. I am asking you, would you use the word ghuskhor Maulvi, ghuskhor Mullah, ghuskhor Musalman?
But if somebody is given a No, script like somebody, that, which why are you getting so defensive? You say no, yes, we would have given it the name. It's the name, no, make it Goose Corps. कभी कभी change करिए. हमेशा पंडित हिंदुओं को क्यों कभी कभी मुसलमानों पे बने घूस खोर मुसलमान. I agree with you in the kind of outcry. क्यों नहीं बनाया भाई इन्होंने? मनोज बाजपेयी को मुश्किल होगी, वो वोक नहीं रहेंगे. But Arnab, But आप Manoj, क्यों exactly- हमेशा पंडित हिंदू? Why don't you try to change the religion of the villain? Where is Why the whole don't you thing? change the religion of the villainous character, of the Sir, negative it's character? not- You Arnab, must the point abuse is- Lord Shiva. point is- You must say Hanuman I and know. Lakshmi are missing in PK. You must say घूसखोर पंडित. आप घूसखोर शिया, घूसखोर सुन्नी, घूसखोर मुसलमान बोल के देखिए ना, आजमा के देखिए. डरते हो क्या? डरपोक हो? You're a coward. Sir, आपको- ಈ ಬಾಲಿವುಡ್ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಬಂದಿರೋದು ಇದೇನು ಮೊದಲಲ್ಲ. ಕಳೆದ 60 ವರ್ಷಗಳಲ್ಲಿ ಇದೇ ರೀತಿ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಸಿನಿಮಾದಲ್ಲಿ ಬ್ರಾಹ್ಮಣರನ್ನ, ಹಿಂದೂಗಳನ್ನ ಒಂದ್ ರೀತಿ ಕೆಟ್ಟದಾಗಿ ಬಿಂಬಿಸೋದು, ತೋರಿಸೋದು ಅವರಿಗೆ ಒಂದ್ ರೀತಿ ಟ್ರೆಂಡ್ ಆಗಿಬಿಟ್ಟಿದೆ. ಬಾಲಿವುಡ್ ಸಿನಿಮಾಗಳನ್ನ ನೋಡಿದ್ರೆ ನೀವಲ್ಲಿ ಗಮನಿಸಿರಬಹುದು, ಅಲ್ಲಿ ವಿಲ್ಲನ್ ಯಾವತ್ತೂ ಕೂಡ ಹಿಂದುವೇ ಆಗಿರ್ತಾನೆ, ಒಬ್ಬ ಬ್ರಾಹ್ಮಣ ಆಗಿರ್ತಾನೆ. ದೇಶದ್ರೋಹಕ್ಕೆ ಸಂಬಂಧಿಸಿದಂತ ನೈಜ ಘಟನೆ ಆಧಾರಿತ ಸಿನಿಮಾದಲ್ಲೂ ಕೂಡ ಒಬ್ಬ ಮುಸ್ಲಿಂ ಅಲ್ಲಿ ದೇಶದ್ರೋಹಿ ಆಗಿದ್ರು ಕೂಡ ಇವರು ಸಿನಿಮಾದಲ್ಲಿ ಮಾತ್ರ ಆ ದೇಶದ್ರೋಹಿಗೆ ಹಿಂದುವಿನ ಹೆಸರನ್ನ ಇಟ್ಟಿರ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಬಾಲಿವುಡ್ನಲ್ಲಿ. 1952ರಲ್ಲಿ ದಾಗ್ ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಯೂಸುಫ್ ಖಾನ್ ಅಂದ್ರೆ ದಿಲೀಪ್ ಕುಮಾರ್ ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ವಿಗ್ರಹಗಳನ್ನೆಲ್ಲ ನಾಶಗೊಳಿಸ್ತಾನೆ. ಮತ್ತೆ ತನ್ನೆಲ್ಲಾ ಸಮಸ್ಯೆಗಳಿಗೂ ದೇವರೇ ಕಾರಣ ಅಂತ ಹೇಳಿ ದೇವರನ್ನ ಆತ ದೂಷಿಸ್ತಾನೆ. 1970ರ ದಶಕದಲ್ಲಿ ಬಾಲಿವುಡ್ಗೆ ಸಲೀಂ ಜಾವೇದ್ ಅನ್ನುವಂತಹ ಇಬ್ರು ಲೇಖಕರ ಎಂಟ್ರಿ ಆಗುತ್ತೆ. ಅವರಿಬ್ಬರು ಬಾಲಿವುಡ್ ಸಿನಿಮಾಗಳಿಗೆ ಸಂಭಾಷಣೆಯನ್ನ ಬರೀತಾರೆ. ಅವರು ಬರೆಯುವಂತಹ ಸ್ಕ್ರಿಪ್ಟ್ ಮತ್ತು ಸಂಭಾಷಣೆ ಯಾವ ರೀತಿ ಇರುತ್ತೆ ಅಂದ್ರೆ, ಕಷ್ಟ ಬಂದ್ರೆ ಅದೆಲ್ಲ ಹಿಂದೂ ದೇವರುಗಳಿಂದ, ಸುಖ ಸಿಕ್ಕರೆ ಅಥವಾ ನೆಮ್ಮದಿ ಆಗಿದ್ರೆ, ಒಳ್ಳೇದೇನಾದ್ರೂ ಆದ್ರೆ ಅದು ಅಲ್ಲಾಹುವಿನಿಂದ ಅಂತಾನೆ ಆಲ್ಮೋಸ್ಟ್ ಇರುತ್ತೆ. ದೀವಾರ್ ಅನ್ನುವಂತಹ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ಗೆ ದೇವರ ಮೇಲೆ ನಂಬಿಕೆ ಇರಲ್ಲ, ದೇವಸ್ಥಾನದ ಒಳಗೆ ಅಮಿತಾಬ್ ಬಚ್ಚನ್ ಹೋಗಲ್ಲ. ಆದ್ರೆ ಅದೇ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅನ್ನ ಉಳಿಸೋದು ಮಾತ್ರ 786 ಅನ್ನುವಂತಹ ಒಂದು ಸಂಖ್ಯೆ. ಈ 786 ಅನ್ನುವಂತಹ ನಂಬರನ್ನ ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಅದೃಷ್ಟಕರವಾಗಿರುವಂತಹ ಸಂಖ್ಯೆ ಅಂತ ನಂಬಿಕೊಂಡು ಬರಲಾಗಿದೆ, ಪರಿಗಣಿಸಲ್ಪಟ್ಟಿದೆ. ಇದು ಬಿಸ್ಮಿಲ್ಲಾ ಅಲ್ ರೆಹಮಾನ್ ಅಲ್ ರಹೀಮ್, ಅಲ್ಲಾಹುವಿನ ಹೆಸರನ್ನ ಈ ಸಂಖ್ಯೆ ಪ್ರತಿನಿಧಿಸುತ್ತೆ. ಈ ಸಂಖ್ಯೆಯನ್ನ ಸಮೃದ್ಧಿಕರ ಅಥವಾ ಮಂಗಳಕರ ಅಂತ ನಂಬಿಕೊಂಡು ನೋಟ್ನಲ್ಲಿ ಅಥವಾ ಮನೆಯಲ್ಲಿ ಈ ಸಂಖ್ಯೆಯನ್ನ ಇಡಲಾಗತ್ತೆ. ಈ ಸಂಖ್ಯೆ ಕುರಾನ್ನ ಆರಂಭಿಕ ವಾಕ್ಯವನ್ನ ಸೂಚಿಸುತ್ತೆ. ಇದನ್ನ ಅದೃಷ್ಟ ಅಂತ ನಂಬಿಕೊಂಡು ಬರಲಾಗಿದೆ. ಸೊ ದೀವಾರ್ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅನ್ನ ಕಾಪಾಡೋದು ಕೂಡ ಇದೇ ಸಂಖ್ಯೆ. ಅಂದ್ರೆ ಹಿಂದೂ ದೇವರುಗಳು ಕಷ್ಟ ಕೊಡ್ತಾರೆ, ಅನ್ಯ ಧರ್ಮದ ದೇವರುಗಳು ಮತ್ತು ಚಿಹ್ನೆಗಳು ಇವರನ್ನ ಕಾಪಾಡುತ್ತೆ ಅನ್ನೋದನ್ನ ಆ ಮೂವಿಯ ಆ ಸೀನ್ ಪೋರ್ಟ್ರೇ ಮಾಡುತ್ತೆ. ಇಷ್ಟೇನಾ? ಇಷ್ಟೇ ಅಲ್ಲ, ಇನ್ನೂ ಅನೇಕ ಸಿನಿಮಾಗಳಿವೆ. ರಾಮ್ ತೇರಿ ಗಂಗಾ ಮೇರಿ ಅನ್ನುವಂತಹ ಸಿನಿಮಾದಲ್ಲಿ ಒಬ್ಬ ಹಿಂದೂ ಪೂಜಾರಿ ನಾಯಕಿಯನ್ನ ಶೋಷಿಸುವಂತೆ ತೋರಿಸಿದ್ದಾರೆ. ಸಿಂಗಮ್ ರಿಟರ್ನ್ಸ್ ಅನ್ನೋ ಸಿನಿಮಾದಲ್ಲಿ ಹಿಂದೂ ಧರ್ಮಗುರುಗಳನ್ನ ವಂಚಕರಂತೆ ಬಿಂಬಿಸಲಾಗಿದೆ. ಈ ಕೆಟ್ಟ ವ್ಯಕ್ತಿಗಳು ಒಂದ್ ರೀತಿ ಕೆಟ್ಟ ಧರ್ಮಗುರುಗಳಿದಾರಲ್ವಾ, ಅವರು ಎಲ್ಲಾ ಧರ್ಮದಲ್ಲೂ ಇರ್ತಾರಲ್ವಾ. ಬಾಲಿವುಡ್ ಮಾತ್ರ ಯಾಕೆ ಹಿಂದೂ ಧರ್ಮವನ್ನ ಮಾತ್ರ ಬೊಟ್ಟು ಮಾಡಿ ಸೂಚಿಸುತ್ತೆ? ಹಾಗಾದ್ರೆ ಅವರಿಗೆ ಇತರೆ ಧರ್ಮದಲ್ಲಿ ಆಗ್ತಾ ಇರುವಂತಹ ಈ ಶೋಷಣೆಗಳನ್ನ, ಕೆಟ್ಟ ಕಟ್ಟುಪಾಡುಗಳನ್ನೆಲ್ಲ ಅದನ್ನೆಲ್ಲ ತೋರಿಸೋದಕ್ಕೆ ಧೈರ್ಯ ಇಲ್ವಾ? ಅದು ಬಿಡಿ. ಚಕ್ ದೇ ಇಂಡಿಯಾ ಅನ್ನುವಂತಹ ಸಿನಿಮಾದಲ್ಲಿ ಕೋಚ್ ರಂಜನ್ ನೇಗಿ ಅವರನ್ನ ಕಬೀರ್ ಖಾನ್ ಅಂತ ಬದಲಾಯಿಸಲಾಯಿತು. ಇತ್ತೀಚೆಗೆ ಬಂದಂತಹ IC-814 ಅನ್ನುವಂತಹ ಒಂದು ಸರಣಿಯಲ್ಲಿ ಅಲ್ಲಿ ಭಯೋತ್ಪಾದಕರನ್ನ ಅವರ ನಿಜವಾದ ಹೆಸರಿನಿಂದ ಸೂಚಿಸೋದ್ರ ಬದಲಾಗಿ ಬೋಲಾ ಮತ್ತು ಖನ್ನಾ ಅನ್ನುವಂತಹ ಹೆಸರಿನಿಂದ ಸೂಚಿಸಲಾಗಿತ್ತು. ಅವರಿಗೆ ಆ ಹೆಸರನ್ನ ಇಡಲಾಗಿತ್ತು. ಇನ್ನು PK ಸಿನಿಮಾದಲ್ಲಿ ಶಿವನ ವೇಷವನ್ನ ಧರಿಸಿದಂತಹ ವ್ಯಕ್ತಿ ಶೌಚಾಲಯಕ್ಕೆ ಹೋಗಿ ಅಡಗಿ ಕುಳಿತುಕೊಳ್ಳುವಂತಹ ಮತ್ತು ಆ ಶಿವನ ವೇಷವನ್ನ ಧರಿಸಿದಂತಹ ವ್ಯಕ್ತಿ ಭಯದಿಂದ ನಡುಗುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ತೋರಿಸಲಾಗಿದೆ. ಈ ರೀತಿ ಚಿತ್ರಗಳನ್ನೆಲ್ಲ ನಿರ್ಮಿಸುವಂತಹ ಬಾಲಿವುಡ್ ಬೇರೆ ಧರ್ಮದ ಧರ್ಮಗುರುಗಳನ್ನ ಅಥವಾ ಬೇರೆ ಧರ್ಮದ ದೇವರುಗಳನ್ನ ಈ ರೀತಿ ಶೌಚಾಲಯಕ್ಕೆ ಹೋಗಿ ಅಡಗಿಕೊಳ್ಳುವಂತೆ ತೋರಿಸ್ತಾರಾ? ತೋರಿಸೋದಿಲ್ಲ. ಯಾಕಂದ್ರೆ ಅವರಿಗೆ ಭಯ ಇದೆ. ಬಾಲಿವುಡ್ ಕಳೆದ 60 ವರ್ಷಗಳಿಂದಲೂ ಇದೇ ರೀತಿ ಸಿನಿಮಾಗಳನ್ನ ಮಾಡಿಕೊಂಡು ಬಂದಿದೆ. ಆದರೆ ಈಗೇನಾಗಿದೆ?
ಕಾಲ ಬದಲಾಗಿದೆ. ಹಿಂದೂ ಸಮಾಜ ಎಚ್ಚೆತ್ಕೊಂಡಿದೆ. ಹಿಂದೂ ಧರ್ಮದಲ್ಲಿರುವಂತಹ ಆಚಾರ, ವಿಚಾರ, ಪದ್ಧತಿಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಇದ್ರ ಮೇಲೆಲ್ಲ ಸಿನಿಮಾ ಮಾಡಿ ಆ ಸಿನಿಮಾವನ್ನ ಇಡೀ ವಿಶ್ವವೇ ಒಪ್ಪಿಕೊಳ್ಳುವಂತೆ ಈಗ ಮಾಡಲಾಗ್ತಾ ಇದೆ. ಅಂತಹ ಸಿನಿಮಾಗಳನ್ನ ಈಗ ತೆರೆ ಮೇಲೆ ತರುವಂತಹ ಪ್ರಯತ್ನಗಳು ನಡೀತಾ ಇದೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಕಾಂತಾರ. ದೈವಾರಾಧನೆಯನ್ನ ಬಹಳ ಸೃಜನಶೀಲತೆಯಿಂದ ತೋರಿಸಿದಂತಹ ಸಿನಿಮಾವೇ ಕಾಂತಾರ. ಈ ಸಿನಿಮಾ ಇಡೀ ಭಾರತೀಯ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿತು. ತಾವೇ ಮೇಲು ಅಂತ ಅನ್ಕೊಳ್ತಿದ್ದಂತಹ ಬಾಲಿವುಡ್ನವರು ಸಹ ಒಂದ್ಸಲ ದಕ್ಷಿಣ ಭಾರತದತ್ತ ಮುಖ ಮಾಡಿ ನೋಡೋ ತರ ಮಾಡ್ತು ಈ ಸಿನಿಮಾ. ಇದಾದ್ಮೇಲೆ ಹನುಮಾನ್, ಕಾರ್ತಿಕೇಯ 2 ಇಂತಹ ಅನೇಕ ಸಿನಿಮಾಗಳು ಬರುವುದಕ್ಕೆ ಪ್ರಾರಂಭ ಆಯಿತು. ದಶಕಗಳ ಕಾಲ ಇದೇ ಬಾಲಿವುಡ್ ಮರೆಮಾಚಿದ್ದಂತಹ ಕಾಶ್ಮೀರಿ ಪಂಡಿತರ ನೋವನ್ನ ತೆರೆದಿಡುವಂತಹ ಕೆಲಸವನ್ನ ದಿ ಕಾಶ್ಮೀರಿ ಫೈಲ್ಸ್ ಅನ್ನುವಂತಹ ಸಿನಿಮಾ ಮಾಡ್ತು. ಸಾವರ್ಕರ್ ಅವರ ತ್ಯಾಗವನ್ನ ಸಾವರ್ಕರ್ ಬಯೋಪಿಕ್ ತೋರಿಸ್ತು. ಛಾವಾ ಅನ್ನೋ ಸಿನಿಮಾ ಮೊಘಲರ ಅಟ್ಟಹಾಸವನ್ನ, ಭಾರತದ ವೀರ ಪುರುಷನ ಶೌರ್ಯವನ್ನ ತೋರಿಸ್ತು. ಸೊ ಈ ಎಲ್ಲಾ ಸಿನಿಮಾಗಳು ಭಾರತದ ಮೂಲ ನಂಬಿಕೆಯನ್ನ, ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕೆಲಸವನ್ನ ಮಾಡ್ತು. ಈ ಹಿಂದಿನಿಂದಲೂ ಬಾಲಿವುಡ್ ಹಿಂದೂ ಧರ್ಮವನ್ನ ಹೀಯಾಳಿಸುವಂತಹ ಕೆಲಸವನ್ನ ಮಾಡಿಕೊಂಡೇ ಬಂದಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಪ್ರೇಕ್ಷಕರು ಜಾಗೃತರಾಗಿದ್ದಾರೆ. ಯಾವ ಸಿನಿಮಾವನ್ನ ನೋಡಬೇಕು, ಯಾವ ಸಿನಿಮಾವನ್ನ ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಬುದ್ಧಿ ಪ್ರೇಕ್ಷಕರಿಗಿದೆ. ಬಾಲಿವುಡ್ ಇನ್ನು ಮುಂದಾದರೂ ಭಾರತದ ಸಂಸ್ಕೃತಿಯನ್ನ, ಭಾರತದ ಮೂಲ ಅಸ್ಮಿತೆಯನ್ನ ಗೌರವಿಸದೆ ಈ ರೀತಿ ಸಿನಿಮಾಗಳನ್ನ ಮಾಡ್ಕೊಂಡು ಹೋದರೆ ಮುಂದೊಂದಿನ ಬಾಲಿವುಡ್ ಅನ್ನೋದು ಮೂಲೆ ಗುಂಪಾಗುವುದಂತೂ ಖಂಡಿತ.